ಅಂತೂ ಇಂತೂ ಕಷ್ಟಪಟ್ಟು ದುಡಿದ್ರೆ ಸೋಲಿಲ್ಲ ಅನ್ನೋದು ಪ್ರೂವ್ ಆಯ್ತು. ಸೊ ದಿನಕ್ಕೆ ಇನ್ಕಮ್ ಜಾಸ್ತಿ ಆಗ್ತಾನೆ ಇದೆ. ಅದೇ ಖುಷಿಗೆ ₹100 ಆಗ್ತಾರೆ. ಆದ್ರೆ ಆ ಉಂಡಿ ಮಾತ್ರ ನಂದು. ಫ್ರೆಂಡ್ಸ್, ಒಂದು ಪ್ಲೇಸ್ಗೆ ಶೂಟ್ಗೆ ಅಂತ ಹೋಗಿದ್ದೆ. ಶೂಟ್ ಮಾಡ್ತಾ ಮಾಡ್ತಾ ಒಳಗಡೆ ಬಿಲ್ಡಿಂಗ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದ್ದಾಗ ನನಗೆ ಕಂಡಿದ್ದು ಇದೇ ಆಶ್ಚರ್ಯ. ಏನ್ ಗೊತ್ತಾ, ಬಿಲ್ಡಿಂಗ್ ಅಲ್ಲಿ ಎಷ್ಟು ಆಳವಾಗಿ ಹೋಗ್ತೀವೋ ಅಷ್ಟು ಸುತ್ತನೂ ಬುಕ್ಸ್ ಇದೆ. ಓ ಮೈ ಗಾಡ್, ಫಸ್ಟ್ ಟೈಮ್ ಇಷ್ಟು ಬುಕ್ಸ್ಗಳನ್ನ ನಾನು ಅಟ್ ಎ ಟೈಮ್ ನೋಡಿದ್ದು. ಸಖತ್ ಆಶ್ಚರ್ಯ ಆಯ್ತು. ಇನ್ನೇನು ಶೂಟ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಅಮ್ಮನ ಮನೆಗೆ ಒಂದು ಸ್ವಲ್ಪ ಹೊತ್ತು ಲೈಯಿಂಗ್ ಆದೆ. ಅಷ್ಟೊಳಗಡೆ ನಮ್ಮ ಕಾಂದನೆಲ್ಲ ಸೇರ್ಕೊಂಡಿತ್ತು. ಇನ್ನು ನಮ್ಮ ಅಕ್ಕ ಪಲಾವ್ ಮಾಡ್ಕೊಂಡ್ ಬಂದಿದ್ಲು, ಅದನ್ನ ಇಟ್ಕೊಟ್ಲು, ಊಟ ಮಾಡಿದೆ. ಇನ್ನು ಇವರೆಲ್ಲ ಏನ್ ಅಡಿಗೆ ಮಾಡ್ಕೊಂತ ಇದಾರೆ ಗೊತ್ತಾ, ಒಣಮೀನ್ ಗುಜ್ಜು ಮತ್ತೆ ಮುದ್ದೆ ಮಾಡ್ಕೊಂತ ಇದಾರೆ. ಹಾಗಾಗಿ ಯಾರು ಊಟ ಮಾಡ್ಲಿಲ್ಲ. ನಿಮ್ಗೂ ಕೂಡ ಯಾರಿಗಾದ್ರೂ ಈ ಒಣಮೀನ್ ಗೊಜ್ಜು ಅಥವಾ ಒಣಮೀನ್ ಸುಟ್ಕೊಂಡ್ ತಿಂತಾರಲ್ಲ ಆ ತರ ಇಷ್ಟನ ಕಮೆಂಟ್ ಮಾಡಿ. ಅವರೆಲ್ಲ ಊಟ ಮಾಡ್ತಿದಾರಲ್ಲ, ನಾನು ಪಾಡಿಗೆ ನಾನು ರೆಸ್ಟ್ ಮಾಡ್ತಾ ಇದ್ರೆ ಏನ್ ಮಾಡೋದು, ನಿದ್ದೆ ಕರೆದ್ರು ಕೂಡ ಹೋಗೋ ಆಗಿಲ್ಲ. ಕೆಲಸ ನೆನಪು ಬಂದು ಎದ್ದು ಬಿಡ್ತೀನಿ. ನಮ್ಮ ಮಿಂಚಿನ ಅಮ್ಮನ ಮನೇಲೆ ಸ್ವಲ್ಪ ಹೊತ್ತು ಮಲಗಿಸಿ ಅದಾದ್ಮೇಲೆ ಸೀದಾ ಮನೆಗೆ ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ನೋಡಿದ್ರೆ ಈ ಲೆವೆಲ್ಗೆ ಮಳೆ ಬರ್ತಾ ಇತ್ತು. ಇವತ್ತು ಬೆಳಗ್ಗೆ ಯೋಗ ಕ್ಲಾಸ್ ಸ್ಕಿಪ್ ಮಾಡಿದೀನಿ ಅಂತ ಹೇಳಿ ಸಂಜೆ ಬ್ಯಾಚ್ಗೆ ಅಟೆಂಡ್ ಆಗೋಣ ಅಂತ ಪ್ಲಾನ್ ಮಾಡಿದ್ದೆ. ಹಾಗಾಗಿ ವೆದರ್ ಹೆಂಗಾದ್ರೂ ಇರ್ಲಿ, ನಾನು ಹೋದ್ರೆ ಆಯ್ತು ಅಂತ ಅನ್ಕೊಂಡು ಹೊರಟಿದ್ದೆ. ಸೊ ಜಯಂತ್ ಅವಾಗ ಹೇಳಿದ್ರು ಇವತ್ತು ಇನ್ಕಮ್ ಕ್ರಾಸ್ ಆಯ್ತು ಅಂತ ಹೇಳಿ. ಸಖತ್ ಖುಷಿ ಆಯ್ತು. ಹಂಗೋ ಹಿಂಗೋ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಏನೋ ನಿಲ್ಲಿಸಬೇಕು ಅಂತ ಇದ್ದಾರೆ. ಅದಕ್ಕೆ ತಕ್ಕಂತೆ ಪ್ರತಿಫಲ ಕೂಡ ಸಿಗ್ತಾ ಇದೆ. ನಾನಂತೂ ನಂಬ್ತೀನಿ, ಏನಾದ್ರು ಬರ್ತಾ ಇದೆ ಅಂದ್ರೆ ಏನಾದ್ರು ಮಾಡ್ತಾ ಇದೀವಿ ಅಂತ ಅರ್ಥ. ಏನು ಬರ್ತಾ ಇಲ್ಲ ಅಂದ್ರೆ ಏನು ಮಾಡ್ತಾ ಇಲ್ಲ ಅಂತ. ಏನೇ ಹೇಳಿ ಫ್ರೆಂಡ್ಸ್, ನಾನು ನಂಬದ್ ಮಾತ್ರ ಕರೆಕ್ಷನ್ ಯಾವತ್ತಿದ್ರು ನಮ್ಮಲ್ಲೇ ಆಗ್ಬೇಕು ಅನ್ನೋದು ನಿಜ ಅಲ್ವಾ.